ಕುಮಟಾ ಬಿಜೆಪಿ ಹಾಗೂ ಗೋಕರ್ಣ ಮಂಡಲ ವತಿಯಿಂದ ಕುಮಟಾ ಆಡಳಿತ ಸಂಘದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ದ್ವೇಷ ಭಾಷಣ ಮಸೂದೆ ವಿರುದ್ಧ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು. ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಪ್ರತಿಭಟನೆ ನಡೆಸುವ ಕುರಿತು ಈ ವೇಳೆ ಶಾಸಕರು ಹಾಗೂ ಎಲ್ಲ ಕಾರ್ಯಕರ್ತರು ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ಇದು ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಧಕ್ಕೆ ತರುವುದಾಗಿ ತಿಳಿಸಿದರು. ಮಸೂದೆಯನ್ನು ತಕ್ಷಣವೇ ಹಿಂಪಡೆಯಬೇಕು ಎಂಬ ಬೇಡಿಕೆಯನ್ನು ಮನವಿಯಲ್ಲಿ ಉಲ್ಲೇಖಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ಹೊಸ ಒಂದು ಕಾನೂನನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಅಧಿವೇಶನದಲ್ಲಿ ಮಂಡನೆಯನ್ನು ಮಾಡಿದ್ದು, ದ್ವೇಷ ಭಾಷಣಕ್ಕೆ ಒಂದು ಹೊಸ ಕಾನೂನನ್ನು ವಿಧೇಯಕವನ್ನು ಮಂಡನೆ ಮಾಡೋದಕ್ಕಾಗಿ ನಾವೆಲ್ಲ ಅಲ್ಲಿ ಅಧಿವೇಶನದಲ್ಲಿ ನಾವೆಲ್ಲ ವಿರೋಧವನ್ನು ವ್ಯಕ್ತಪಡಿಸುವ ಪೂರ್ವದಲ್ಲಿ ನಮ್ಮ ಸ್ಪೀಕರ್ ಅಧ್ಯಕ್ಷರಾದಂಥ UT ಖಾದರ್ ಅವರು ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ನಾನು 3ನೇ ಬಾರಿ ಶಾಸಕರಾಗಿ ನಾನು ನೋಡಿದ್ದೇನೆ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಭಾಧ್ಯಕ್ಷರು ಸ್ಪೀಕರ್ ಆ ವಿಧೇಯಕವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ವಿಧೇಯಕ ಮಂಡನೆ ಮಾಡಿದ ನಂತರ ಅದನ್ನು ವಿರೋಧ ಪಕ್ಷದವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಇದು ಒಂದು ಪ್ರಜಾಪ್ರಭುತ್ವದ ದಾರಿ ಎನ್ನುವಂಥದ್ದು, ಇಲ್ಲಿ ತನಕ ನಡ್ಕೊಂಡು ಬಂದ ಒಂದು ದಾರಿ. ಆದರೆ ನಾವೆಲ್ಲ ವಿರೋಧ ಪಕ್ಷದವರು ಬಾವಿಗಿಳಿದಂಥ ಸಂದರ್ಭದಲ್ಲಿ ಈ ಒಂದು ವಿಧೇಯಕವನ್ನು ಸ್ಪೀಕರ್ ಮಂಡನೆಯನ್ನು ಮಾಡಿದರು. ನಾವು ಅದನ್ನು ವಿರೋಧಿಸಿದ್ವಿ. ಆದರೂ ನಮ್ಮಲ್ಲಿ ಒಳಗಡೆ ಬಾವಿಯಲ್ಲಿ ನಿಂತ ಸಂದರ್ಭದಲ್ಲಿ ಯಾರೂ ಶಾಸಕರು ಮಾತನಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಕಾಯ್ದೆ ಪ್ರಕಾರ. ಹೀಗಾಗಿ ನಾವು ಅದನ್ನು ವಿರೋಧಿಸಿದ್ದೇವೆ. ಆದರೂ ಸಹ ಸ್ಪೀಕರ್ ಇದನ್ನು ನಮ್ಮ ಎಲ್ಲ ಶಾಸಕರನ್ನು ಬದಿಗಿಟ್ಟು ಆ ಒಂದು ಮಂಡನೆಯನ್ನು ಮಾಡಿದ್ದು ಮಹಾದೊಡ್ಡ ಅಪರಾಧ ಅನ್ನುವಂಥ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.